ಎಲ್ಲಿಗೆ ಹೋದಾಗ ಅಪ್ಪಿತಪ್ಪಿಯೂ ಈ ಮಾತನ್ನು ಹೇಳಬೇಡಿ. ಒಂದು, ನಾವು ಮನೆಯಿಂದ ಹೊರಗೆ ಹೊರಡುವಾಗ ಹೋಗುವೆ ಎನ್ನಬಾರದು, ಹೋಗಿ ಬರುವೆ ಎನ್ನಬೇಕು. 2, ರೋಗಿಯನ್ನು ನೋಡಲು ಹೋದಾಗ ಅವರಿಗೆ ಹೋಗಿ ಬರುವೆ ಎಂದು ಹೇಳಬಾರದು, ಹೋಗುತ್ತೇನೆ ಎಂದು ಹೇಳಿ ಬರಬೇಕು. 3, ಮೈಯಲ್ಲಿ ಹುಷಾರಿಲ್ಲದೆ ವೈದ್ಯರ ಬಳಿ ಹೋದಾಗ ಅವರಿಗೆ ಕೃತಜ್ಞತೆಯನ್ನು ತಿಳಿಸುವಾಗ ಹೋಗಿ ಬರುವೆ ಎಂದು ಹೇಳಬಾರದು, ಅವರಿಗೆ ಧನ್ಯವಾದವನ್ನು ಮಾತ್ರ ತಿಳಿಸಬೇಕು. 4, ತಂದೆಯು ತಮ್ಮ ಮಕ್ಕಳ ಮೇಲೆ ಕೋಪಗೊಂಡಾಗ ಬೇಸರ ಮೂಡಿ ಶಾಪಗಳನ್ನು ಹಾಕಬಾರದು, ಏಕೆಂದರೆ ತಂದೆಯ ಶಾಪ ತಮ್ಮ ಮಕ್ಕಳಿಗೆ ಬಹುಬೇಗ ತಗುಲುತ್ತದೆ. 5, ವಿಧಿವಶರಾದವರನ್ನು ನೋಡಲು ಹೋದಾಗ ಅಥವಾ ಅಂತಹ ಕಾರ್ಯಗಳಿಗೆ ಹೋದಾಗ ಅಲ್ಲಿಗೆ ಬಂದಂತಹ ನೆಂಟರನ್ನು ತಮ್ಮ ಮನೆಗೆ ಬನ್ನಿ ಎಂದು ಆಹ್ವಾನವನ್ನು ನೀವು ನೀಡಬಾರದು. 6, ಯಾರಾದರೂ ವಿಧಿವಶರಾದಾಗ ಅಲ್ಲಿಗೆ ಹೋಗಿ ವಾಪಸ್ ಬರಲು ಅನುವಾದಾಗ ಹೋಗಿ ಬರುವೆ ಎಂದು ಯಾರಿಗೂ ಹೇಳಬಾರದು, ನೀವು ಯಾರಿಗೂ ಹೇಳದೆ ಕೇಳದೆ ಹಿಂತಿರುಗುವುದು ಸೂಕ್ತ. 7, ನೀವು ಬಳಸುವ ಕರವಸ್ತ್ರ ಅಥವಾ ಹೊಸ ಕರವಸ್ತ್ರವನ್ನು ನೀವು ಇತರರಿಗೆ ಉಚಿತವಾಗಿ ನೀಡುವುದರಿಂದ ನಿಮ್ಮ ಮತ್ತು ಅವರ ನಡುವಿನ ಸ್ನೇಹ ಸಂಬಂಧಗಳು ಹೆಚ್ಚು ಕಾಲ ಉಳಿಯುವುದಿಲ್ಲ, ಅಲ್ಲದೆ ಅವರುಗಳು ನಿಮಗೆ ಶತ್ರುಗಳಾಗುತ್ತಾರೆ. 8, ಮದುವೆಯಾದ ಹೆಣ್ಣು ಮಗಳಿಗೆ ತವರು ಮನೆಯ ಉಡುಗೊರೆಯಾಗಿ ಹಸು, ಕರು, ಎತ್ತು, ಎಮ್ಮೆ ಇಂತಹ ಪ್ರಾಣಿಗಳನ್ನು ಕೊಡಬಾರದು. ಹೀಗೆ ಕೊಡುವುದರಿಂದ ತವರು ಮನೆಯಲ್ಲಿ ವಿಪರೀತವಾದ ಕಷ್ಟಗಳು ತಲೆದೂರುತ್ತವೆ. 9, ನಿಮ್ಮ ಮನೆಗೆ ಬಂದಂತಹ ಅತಿಥಿಗಳಿಗೆ ಕುಳಿತುಕೊಳ್ಳಲು ಚಾಪೆಯನ್ನು ಹಾಕುವಾಗ ಚಾಪೆಯನ್ನು ಸೀದಾ ಬರುವಂತೆ ಹಾಕಬೇಕು. ನೀವೇನಾದರೂ ಉಲ್ಟಾ ಹಾಕಿದ್ದಲ್ಲಿ ಅದರ ಮೇಲೆ ಕೂತಂತಹ ಅತಿಥಿಗಳು ನಿಮ್ಮ ಮನೆಗೆ ಎಂದು ಬರದಂತಾಗುತ್ತಾರೆ. 10, ಯಾರ ಮನೆಯಲ್ಲಾದರೂ ಊಟಕ್ಕೆ ಹೋದಾಗ ಊಟ ಮಾಡಿದ ನಂತರ ನಿಮ್ಮ ಬಾಳೆ ಎಲೆಯನ್ನು ನಿಮ್ಮ ಕಡೆ ಬರುವಂತೆ ಮಡಚಬೇಕು. ಇದರಿಂದ ನಿಮ್ಮ ಅವರ ಸ್ನೇಹ ಬಾಂಧವ್ಯಗಳು ಎಲ್ಲ ಕಾಲ ನಿಲ್ಲುತ್ತದೆ. ನೀವೇನಾದರೂ ಆಚೆ ಕಡೆ ಬರುವಂತೆ ಮಡಚಿದರೆ ನಿಮ್ಮ ಅವರ ಬಾಂಧವ್ಯ ಅಲ್ಲಿಗೆ ಕೊನೆಯಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.